ಮೇಕಪ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡಿ ಸಾಕಾಯ್ತು. ಸೊ ಅದಕ್ಕೋಸ್ಕರ ಇವತ್ತು ನಾನು ಒಂದು ಮೇಕಪ್ ಟೂಲ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ ಆಯ್ತಾ. ಇದು ನಾನು ಈ ಬ್ರಷ್ ಬಗ್ಗೆ ಮಾತಾಡ್ತಿದ್ದೇನೆ. ಆಕ್ಚುಲಿ ಇದನ್ನ ನೋಡುವಾಗ ನಿಮ್ಗೆ ಏನ್ ಅನಿಸ್ತಿದೆ ನಂಗೆ ಗೊತ್ತಿಲ್ಲ. ಇದು ಆಕ್ಚುಲಿ ಹ್ಯೂಜ್ ಆಗಿರೋ ಒಂದು ಬ್ರಷ್, ಕಪ್ಸ್ ಅಂಡ್ ಲ್ಯಾಶಸ್ ಅವರದು F024 ಬ್ರಷ್ ಆಯ್ತಾ. ದಿಸ್ ಈಸ್ ಅ ಮಲ್ಟಿಪರ್ಪಸ್ ಬ್ರಷ್. ಇದನ್ನ ನಾವು ಪೌಡರಿಗೆ ಅಥವಾ ನಮ್ಮ ಫುಲ್ ಫೇಸಿಗೆ ಏನಾದ್ರು ಸೆಟ್ ಮಾಡ್ಲಿಕ್ಕಿದ್ರೆ ನನ್ನ ಬ್ಲಶ್ ಬ್ರಷ್ ಆಗಿ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಇದು ನಿಮ್ಗೆ purple.com ಅಲ್ಲಿ ಮಾತ್ರ ಸಿಗೋದಾಯ್ತಾ. ಆಕ್ಚುಲಿ ಕಪ್ಸ್ ಅಂಡ್ ಲ್ಯಾಶಸ್ ಅವರದ್ದು ಆ್ಯಪ್ ಇತ್ತು ಆ್ಯಂಡ್ ಅವರದ್ದು ವೆಬ್ಸೈಟ್ ಕೂಡ ಇತ್ತು. ಐ ಥಿಂಕ್ ಈಗ ಅದು ವರ್ಕ್ ಆಗ್ತಾ ಇಲ್ಲ. ಸೊ ಅವರು ಪರ್ಪಲ್ ಜೊತೆ ಟೈ ಅಪ್ ಮಾಡಿಬಿಟ್ಟು ಈಗ ಅವರ ಪ್ರಾಡಕ್ಟ್ಸ್ ಎಲ್ಲ purple.com ಅಲ್ಲೇ ಸಿಗುತ್ತೆ. ಇದನ್ನ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದ್ರೆ, ನನ್ನ ಲೂಸ್ ಪೌಡರನ್ನು ಅಥವಾ ಕಾಂಪ್ಯಾಕ್ಟ್ ಪೌಡರನ್ನು ಇಡೀ ಫೇಸಿಗೆ ನಾನು ಹಚ್ಚಬೇಕಿದ್ರೆ ಆ್ಯಂಡ್ ನನಗೆ ಜಾಸ್ತಿ ಕವರೇಜ್ ಬೇಕಿಲ್ಲ, ಜಸ್ಟ್ ನನಗೊಂದು ಮ್ಯಾಟ್ ಫಿನಿಶ್ ಕೊಡಲಿಕ್ಕೆ ನಾನು ಆ ಪೌಡರನ್ನು ಯೂಸ್ ಮಾಡ್ತಾ ಇದ್ರೆ ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ನಾನು ಬ್ಲಷ್ಷಿಗೆಲ್ಲ ಈ ಬ್ರಷನ್ನು ಯೂಸ್ ಮಾಡಲ್ಲ, ಯಾಕಂದರೆ ಇದು ತುಂಬ ಲಾರ್ಜ್ ಏರಿಯಾ ಕವರ್ ಮಾಡುತ್ತೆ ನೋಡಿ. ನನಗೆ ಇಷ್ಟೊಂದು ಏರಿಯಾದಲ್ಲಿ ನನಗೆ ಬ್ಲಷ್ ಬೇಡ. ಆ್ಯಂಡ್ ಇದು ಪ್ಯಾನಲ್ಲಿ ಕೂಡ ಅಷ್ಟೊಂದು ಒಳ್ಳೆ ಕೂರಲ್ಲ. ಸೊ ಕೂತ್ರು ಇದು ಅನ್ಈವನ್ಲಿ ನನ್ನ ಬ್ಲಷನ್ನು ಎಲ್ಲೆಲ್ಲಿ ಹಚ್ಚುತ್ತೆ, ಇಲ್ಲಿ ಹಚ್ಚುತ್ತೆ. ಸೊ ಅದು ನನಗೆ ಆಗಲಿಕ್ಕೆ ಬೇಡ. ಅದಕ್ಕಿಂತ ಇದು ಪೌಡರನ್ನು ತುಂಬ ಚೆನ್ನಾಗಿ ಸೆಟ್ ಮಾಡುತ್ತೆ. ಸೊ ಪೌಡರನ್ನು ಏನು ಮಾಡ್ತೀನಿ ಅಂದರೆ, ನಾನು ಹೀಗೆ ಅಥವಾ ಸುಮ್ಮನೆ ಹೀಗೆ ಡ್ಯಾಪ್ ಮಾಡಲಿಕ್ಕಿದ್ರೆ ಇದನ್ನೇ ಯೂಸ್ ಮಾಡಿ ಡ್ಯಾಪ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮೇಕಪ್ಪನ್ನು ಈ ಸಮ್ಮರ್ಸಲ್ಲಿ ಮ್ಯಾಟಾಗಿ ಕನ್ವರ್ಟ್ ಮಾಡಲಿಕ್ಕೆ, ಮ್ಯಾಟ್ ಫಿನಿಶ್ ಕೊಡಲಿಕ್ಕೆ ಆವಾಗ ನೀವು ಪೌಡರನ್ನು ಇದರಲ್ಲಿ ಹಚ್ಚಿದ್ರೆ ನೀವು ಗುಡ್ ಟು ಗೋ. ಯಾಕಂದರೆ ತುಂಬ ಏರಿಯಾ ಒಮ್ಮೆಲೆ ಕವರ್ ಮಾಡೋದ್ರಿಂದ ನೀವು ಮತ್ತೆ ಅಲ್ಲಿ ನೀವು ನಿಮ್ಮ ಬ್ರಷಿಂದ ಹೋಗಬೇಕಂತಿಲ್ಲ. ದಿಸ್ ಡಸ್ ದ ವರ್ಕ್ ಫಾರ್ ಯು. ಸೊ ಇನ್ನೇನಾದರೂ ಬೇರೆ ನಿಮಗೆ ಈ ಐ ಶ್ಯಾಡೋ ನಾನೀಗ ಹಚ್ಚಿದಾಗೆ ಅದೇನಾದರೂ ಇಲ್ಲಿ ಫಾಲೋಔಟ್ ಕೊಡ್ತಾ ಇದ್ದರೆ ಆವಾಗ ನಿಮಗೆ ಅದನ್ನು ತೆಗಿಬೇಕಿದ್ರೆ ದಿಸ್ ಇಸ್ ಈಸಿಲಿ ನೀವು ಹೀಗೆ ತೆಗಿಬೋದು. ಯಾಕಂದರೆ ಇಲ್ಲಿ ಇಷ್ಟು ಜಾಗದಲ್ಲಿ ನಿಮಗೆ ಫಾಲೋಔಟ್ ಇದ್ದರೆ ನೀವು ಚಿಕ್ಕ ಬ್ರಷ್ ತೊಗೊಂಡ್ರೆ ಇಲ್ಲಿ ಮಾಡಬೇಕು ಮತ್ತು ಇಲ್ಲಿ ಮಾಡಬೇಕು. ಬಟ್ ಈ ಥರದ್ದೊಂದು ದೊಡ್ಡ ಬ್ರಷ್ ಇದ್ದರೆ ಇಡೀ ಈ ಸೈಡ್ ಇದೆಲ್ಲ ಫಾಲೋಔಟ್ ನಿಮಗೆ ಹೋಗುತ್ತೆ. ದಿಸ್ ಈಸ್ ಅ ಮಲ್ಟಿಪರ್ಪಸ್ ಆ್ಯಂಡ್ ವೆರಿ ನೀಡ್ಫುಲ್ ಆ್ಯಂಡ್ ಯೂಸ್ಫುಲ್ ಬ್ರಷ್. ನಿಮಗೆ ಬೇಕಾದರೆ ನೀವು ಇದನ್ನು ಖರೀದಿಸ್ಬೋದು. ನಾವು ಕಮಿಂಗ್ ಟು ದ ಕ್ವಾಲಿಟಿ, ಇದರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಹ್ಯಾಂಡಲ್ ಇದೆಯಲ್ಲ, ವುಡನ್ ಹ್ಯಾಂಡಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಕಿ ಇದೆ, ಬಟ್ ದಟ್ಸ್ ಓಕೆ. ಯಾಕಂದರೆ ನಾನು ಇದನ್ನು ಐ ಥಿಂಕ್ 3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಅವರ ಆ್ಯಪಿಂದ ನಾನು ಇದನ್ನು ಬೈ ಮಾಡಿದ್ದೆ ಆಯಿತಾ ಆವಾಗ. ದೆನ್ ಬ್ರಿಸಲ್ಸ್ ಆರ್ ಸಿಂಥೆಟಿಕ್ ಆ್ಯಂಡ್ ವೆರಿ ಸಾಫ್ಟ್, ವೆರಿ ಗುಡ್ ಆ್ಯಂಡ್ ತುಂಬ ಫ್ಲಫಿ ಆ್ಯಂಡ್ ತುಂಬ ಬೌನ್ಸಿ ಆಗಿದೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ನಮ್ಮ ಮುಖದಲ್ಲಿ. ಏನು ಇದು ಇರಿಟೇಷನ್ ಕೊಡಲ್ಲ ಆಯಿತಾ. ಬಟ್ ಇದರದ್ದು ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಯಾಕಂದರೆ ನಿಮಗೆ ಪ್ರೀಮಿಯಂ ಬ್ರಷಸ್ ಸಿಗುವಾಗ ಪ್ರೀಮಿಯಂ ಪ್ರೈಸಸ್ ಆಬ್ವಿಯಸ್ಲಿ ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಇದರ ಪ್ರೈಸ್ ಬಂದುಬಿಟ್ಟು 449 ರುಪೀಸ್. ಪರ್ಪಲಲ್ಲಿ ಇವಾಗ ನಿಮಗೆ 359 ರುಪೀಸಿಗೆ ಸಿಗುತ್ತೆ. ಸೊ ಸೇಲ್ ಎಲ್ಲ ಇರೋ ಟೈಮಲ್ಲಿ ಐ ಥಿಂಕ್ ಅದಕ್ಕಿಂತ ಕಡಿಮೆಗೂ ಸಿಗ್ಬೋದು. ಪರ್ಪಲಲ್ಲಿ ಸೇಲ್ ಇರುವಾಗ ಕಪ್ಸ್ ಆ್ಯಂಡ್ ಲ್ಯಾಶಸ್ ಇದು 5 ಫಾರ್ 35% ಆಫ್ ಆ ಥರ ಎಲ್ಲ ಇರುತ್ತೆ. ಸೊ ಆವಾಗ ನೀವು ಚೆಕ್ ಮಾಡ್ಬೋದು. ಇದನ್ನು ಬೇಕಾದರೆ ನೀವು ತರಿಸ್ಬೋದು. ನೀವು ಮೇಕಪ್ ಎಂಥೂಸಿಯಸ್ಟ್ ಆಗಿದ್ದರೆ ಆ್ಯಂಡ್ ನಿಮಗೆ ಮೇಕಪ್ ಮಾಡಲಿಕ್ಕೆ ಇಷ್ಟ ಇದ್ದರೆ, ಯಾವಾಗಲೂ ಮೇಕಪ್ ನೀವು ಮಾಡ್ತಾ ಇದ್ದರೆ ದಿಸ್ ಈಸ್ ಅ ಮಸ್ಟ್ ಹ್ಯಾವ್ ಫಾರ್ ಯು. ನಿಮ್ಮ ವ್ಯಾನಿಟಿಯಲ್ಲಿ ಈ ಥರದ್ದೊಂದು ಬ್ರಷ್ ಇರೋದು ಅತಿ ಅಗತ್ಯ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.